ಹಲೋ ಸ್ನೇಹಿತರೆ. ವಾಲ್ಮೀಕಿ ರಾಮಾಯಣವು ಸಾವಿರಾರು ವರ್ಷಗಳಿಗೂ ಪ್ರಾಚೀನವಾದವು. ಭಾರತೀಯ ಹಿಂದೂ ಸಂಸ್ಕೃತಿಯ ಸಾರ ಆಧುನಿಕ ಕಾಲಕ್ಕೆ ಅಲ್ಲ, ಎಲ್ಲ ಕಾಲಕ್ಕೂ ಪ್ರಸ್ತುತವಾಗುವ ಪರಿಪೂರ್ಣ ಮಾನವತ್ವವನ್ನು, ಶ್ರೇಷ್ಠ ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮಹೋನ್ನತ ಕಾವ್ಯ ಇದು. ತಾತ್ವಿಕ ಚಿಂತನೆ, ನೀತಿ ಬೋಧನೆ, ಧರ್ಮ ಬೋಧನೆ, ಸಾಮಾಜಿಕ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳು, ರಾಜನೀತಿ, ಆದರ್ಶ ಮಾನವೀಯ ನಡೆ ಎಲ್ಲ ಇದರಲ್ಲಿದೆ. ಶ್ರೀರಾಮನ ಸತ್ಯಸಂಧತೆ, ಸೀತಾದೇವಿಯ ಪ್ರಾವಿತ್ಯತೆ, ಲಕ್ಷ್ಮಣನ ಪ್ರೀತಿ, ಹನುಮಂತನ ಸ್ವಾಮಿನಿಷ್ಠೆ, ಹೀಗೆ ಹಲವಾರು ಹೃದಯ ಸ್ಪರ್ಶ ಪಾತ್ರಗಳು ನಮಗೆ ಇಂದಿಗೂ ಆದರ್ಶವಾಗಿದೆ. ಈ ಮಹಾಕಾವ್ಯದಲ್ಲಿ ರಾಮ ಸೀತೆಯರ ಪ್ರತ್ಯಾಂತವೇ ಅಲ್ಲ, ಪ್ರತಿಯೊಂದು ಘಟನೆಯು ಜೀವನ ಮೌಲ್ಯವನ್ನು ತಿಳಿಸಿಕೊಡುತ್ತೆ. ಒಮ್ಮೆ ಬಹಳ ಹಿಂದೆ ವಾಲ್ಮೀಕಿ ಎಂಬ ಓರ್ವ ಮಹರ್ಷಿಗಳಿದ್ದರು. ಅವರಿಗೆ ದೇವೋತ್ತಮ ಪರಮಪುರುಷನ ಲೀಲೆಗಳನ್ನು ಚರ್ಚಿಸುವಾಗ ಲಭಿಸುತ್ತಿದ್ದ ಆನಂದ ಇನ್ನಾವುದರಲ್ಲೂ ದೊರಕುತ್ತಿರಲಿಲ್ಲ. ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಒಂದು ಪ್ರಶ್ನೆ ಕೇಳ್ತಾರೆ. ಎಲ್ಲ ಲೋಕಗಳಲ್ಲಿ ಸತ್ಯವಂತನು, ಸಕಲ ಐಶ್ವರ್ಯಗಳ ಸಂಪೂರ್ಣ ಆಗರ, ಅತ್ಯಂತ ಗುಣವಂತ, ವಿದ್ವತ್ಪೂರ್ಣ, ವೀರ, ಉದಾತ್ತ ಮನಸ್ಸುಳ್ಳವ, ಧರ್ಮನಿಷ್ಠನು, ಧರ್ಮಾರ್ಥ ವಿಚಾರ ತಜ್ಞನು, ಉಪಕಾರ ಸ್ಮರಣೀಯು, ದೃಢ ಸಂಕಲ್ಪತನು, ಆದರ್ಶ ಪುರುಷನೂ ಆದವನು, ವೇದ ಪುರಾಣ ಧರ್ಮಗ್ರಂಥಗಳ ಮೂಲ ತತ್ವವನ್ನು ಅರಿತು ಅದರಂತೆ ನಡೆಯುವವನು, ಪಿತೃವಾಕ್ಯ ಪರಿಪಾಲಕನು, ಏಕಪತ್ನಿ ವ್ರತನು ಯಾರಾದರೂ ಇದ್ದಾರೆಯೇ ಎಂದು. ತ್ರಿಲೋಕಜ್ಞರಾದ ನಾರದ ಮಹರ್ಷಿಗಳಿಗೆ ಈ ಪ್ರಶ್ನೆ ಕೇಳಿ ತುಂಬ ಖುಷಿಯಾಗುತ್ತೆ. ಹಾಗೆ ವಾಲ್ಮೀಕಿಯಂತಹ ವಿಚಾರ ವ್ಯಕ್ತ ಮಹರ್ಷಿಯ ಜ್ಞಾನ ಜಿಜ್ಞಾಸೆ ಕಂಡು ಆನಂದವೂ ಆಗುತ್ತೆ. ನಾರದ ಮಹರ್ಷಿಗಳು ಹೇಳ್ತಾರೆ, ನೀವು ಕೇಳಿದ ಷೋಡಶ ಗುಣಗಳನ್ನು ಹೊಂದಿರುವ ಏಕೈಕ ವ್ಯಕ್ತಿಯೊಬ್ಬ ಇದ್ದಾನೆ. ಅಂತರ್ಬಹಿರೇಂದ್ರಗಳನ್ನು ಗೆದ್ದ ಜಿತೇಂದ್ರಿಯನು, ಶಕ್ತಿವಂತನು, ತೇಜೋವಂತನು, ಮಹಾಮೇಧಾವಿ, ಸಕಲ ಶಾಸ್ತ್ರ ಪಾರಂಗತ, ನೀತಿ ರಾಜನೀತಿ ಶಾಸ್ತ್ರಜ್ಞ, ಶತ್ರುಮಿತ್ರರಿಂದಲೂ ಪ್ರೀತಿ ಗೌರವವನ್ನು ಹೊಂದಿರುವವನು, ದೈಹಿಕವಾಗಿ ಮನೋಹರ, ಸುಕೋಮಲವಾದ ಕಂಠ ಹಾಗೂ ಕೆನ್ನೆಗಳು, ರಾಜಲಕ್ಷಣಗಳಿಂದ ಕೂಡಿರುವ ಅಗಲವಾದ ವಕ್ಷಸ್ಥಳವನ್ನು, ಧನುರ್ಧಾರಿ ಅಂತ ಕರೆಯೋಕೆ ಸೂಕ್ತವಾದ ಮಾಂಸಪುಷ್ಟಿಗಳಿಂದ ಕೂಡಿರುವ ಹೆಗಲು, ಭವ್ಯವಾದ ಮಧ್ಯಮ ಎತ್ತರದ ಆಕೃತಿಯುಳ್ಳವನಾಗಿದ್ದು, ಶತ್ರು ನಿಗ್ರಹ ಶಕ್ತಿ, ತೇಜೋಪೂರ್ಣ ನೇತ್ರಗಳು, ಶ್ರೀಮನ್ನಾರಾಯಣನ ಅವತಾರಿ, ಸದ್ಗುಣ ಸಂಪನ್ನನು, ರಣಧೀರ, ಅಶ್ವತ್ಥರಕ್ಷಕ, ಸಹಿಷ್ಣುತೆಯಲ್ಲಿ ಹಿಮಾಲಯ ಪರ್ವತದಂತೆ, ಶಕ್ತಿಯಲ್ಲಿ ಭಗವಾನ್ ವಿಷ್ಣುವಂತೆ, ಸೌಂದರ್ಯದಲ್ಲಿ ಚಂದ್ರನಂತೆ, ತಾಳ್ಮೆಯಲ್ಲಿ ಪೃಥ್ವಿಯಂತೆ, ಕ್ರೋಧದಲ್ಲಿ ಮಹಾಪ್ರಳಯದ ಸಮಯದಲ್ಲಿ ಹೊರಹೊಮ್ಮುವ ಮಹಾಜ್ವಾಲೆಯಂತೆ, ಸಂಪತ್ತಿನಲ್ಲಿ ಕುಬೇರನಂತೆ ಹಾಗೂ ಭಕ್ತಿಯಲ್ಲಿ ಧಾರ್ಮಿಕತೆಯ ಒಡೆಯನಾದ ಧರ್ಮನಂತೆ ಇರುವ ಏಕೈಕ ವ್ಯಕ್ತಿಯೊಬ್ಬ ಇದ್ದಾನೆ. ಆತನೇ ಇಕ್ಷ್ವಾಕು ವಂಶದ ರಾಜನಾದ ದಶರಥನ ಮಗ ಶ್ರೀರಾಮಚಂದ್ರ. ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣಕ್ಕೆ ಮೊದಲ ಬೀಜವೇ ಈ ಘಟನೆ ಎನ್ನಬಹುದು. ವಾಲ್ಮೀಕ ಎಂದರೆ ಹುತ್ತ ಎಂದು ಅರ್ಥ. ಹುತ್ತದಿಂದ ಹೊರಬಂದಿರುವುದರಿಂದ ವಾಲ್ಮೀಕಿ ಅಂತ ಕರೀತಾರೆ. ರಾಮಾಯಣವು 24,000 ಶ್ಲೋಕಗಳಿಂದ ಕೂಡಿರುವ ಒಂದು ಮಹಾಗ್ರಂಥ. ಮೂಲ ಸಂಸ್ಕೃತ ಕಾವ್ಯವನ್ನು ಓದಲಾಗದ ಸಾಮಾನ್ಯ ಜನರಿಗೆ ಮೂಲ ಕಥೆಯ ಯಾವ ವಿವರವೂ ಲೋಪವಾಗದಂತೆ ಸರಳವಾಗಿ ಅರ್ಥವಾಗುವ ಹಾಗೆ ಮಾಡುವ ಪ್ರಯತ್ನ ಮಾಡಬೇಕೆನ್ನುವುದು ನಮ್ಮ ಉದ್ದೇಶ. ರಾಮಾಯಣದ ಮುಖ್ಯ ಘಟ್ಟಗಳಿಗೆ ಹೋಗುವ ಮುಂಚೆ ಇಂತಹ ಮಹಾಕಾವ್ಯವನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ, ಅವರ ಪೂರ್ವಕಥೆಯ ಬಗ್ಗೆ ಸ್ವಲ್ಪನಾದರೂ ತಿಳಿದ್ರೆ ಇಂತಹ ಮಹಾಕವಿಗೆ ನಾವು ಸಲ್ಲಿಸುವ ಒಂದು ಚಿಕ್ಕ ಕೃತಜ್ಞತೆ ಅಂತ ನಾನು ಭಾವಿಸ್ತೀನಿ. ಗಿಡ ಮರಗಳು ಸಾಲಾಗಿ ಬೆಳೆದಿರುವ ಒಂದು ದಟ್ಟವಾದ ಅರಣ್ಯ, ಪ್ರಶಾಂತವಾದ ವಾತಾವರಣ, ಹರಿಯುವ ನದಿ, ಜಲಪಾತ ತೋರೆಗಳು, ಹಕ್ಕಿಯ ಚಿಲಿಪಿಲಿ ರಾಗಗಳು, ಚಂಗು ಚಂಗನೆ ಹಾರಾಡುತ್ತಿದ್ದ ಜಿಂಕೆಗಳು. ಇಷ್ಟು ಪ್ರಶಾಂತವಾದ ಸ್ಥಳದಲ್ಲಿ ಒಂದು ದರೋಡೆಕೋರರ ದಂಡು. ಆ ಕಾಡಿನ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿದ್ದ ಋಷಿಗಳನ್ನು, ಮುನಿಗಳನ್ನು, ಸಾಧು ಸಂತರು, ದಾರಿಹೋಕರನ್ನು ಹಿಂಸೆ ಮಾಡಿ ಅವರ ಬಳಿಯಿದ್ದ ಒಡವೆ ವಸ್ತ್ರಗಳನ್ನು ಅಪಹರಿಸಿ ತಮ್ಮ ಜೀವನ ನಡೆಸ್ತಾ ಇದ್ದರು. ಇಂತಹ ದರೋಡೆಕೋರರ ಗುಂಪಲ್ಲಿ ರತ್ನಾಕರ ಎನ್ನುವ ಒಬ್ಬ ಬೇಡನೂ ಇರ್ತಾನೆ. ಅವನು ಒಂದು ದಿನ ಸಪ್ತರ್ಷಿಗಳನ್ನೇ ತಡೆದು ಬೆದರಿಸಿ ದರೋಡೆಗೆ ಮುಂದಾದ. ನಿಮ್ಮಲ್ಲಿರುವುದನ್ನೆಲ್ಲ ನನಗೆ ಕೊಡಿ, ಇಲ್ಲವಾದರೆ ನಿಮ್ಮನ್ನ ಕೊಲ್ಲುತ್ತೇನೆ ಅಂತ ಬೆದರಿಸ್ತಾನೆ. ಆಗ ಋಷಿಗಳು ಹೇಳಿದ್ರಂತೆ,
ನಮ್ಮಲ್ಲಿರುವುದನ್ನೆಲ್ಲ ನಾವು ನಿನಗೆ ಕೊಡಲು ಸಿದ್ಧ. ಆದರೆ ಅದಕ್ಕೂ ಮೊದಲು ನೀನೊಂದು ಕೆಲಸ ಮಾಡಬೇಕು. ಮನೆಗೆ ಹೋಗಿ ನಿನ್ನ ಹೆಂಡತಿ ಮಕ್ಕಳು ನಿನ್ನ ಪಾಪ ಪುಣ್ಯಗಳನ್ನು ಹಂಚಿಕೊಳ್ಳುವರೆ ಕೇಳು ಎಂದು. ಸಪ್ತರ್ಷಿಗಳು ಹೇಳಿದಂತೆ ಮನೆಗೆ ಹೋಗಿ ಹೆಂಡತಿ ಮಕ್ಕಳನ್ನು ಕೇಳ್ತಾನೆ. ಅವರು ನಾವ್ಯಾರೂ ಹೀಗೆಲ್ಲ ಮಾಡು ಅಂತ ಯಾವತ್ತೂ ಹೇಳಿಲ್ಲ. ಹೀಗಿರುವಾಗ ನೀನು ಮಾಡಿರೋ ಪಾಪಕ್ಕೆ ನಾವ್ಯಾಕೆ ಭಾಗಿಯಾಗಬೇಕು? ನೀನು ಮಾಡಿರೋ ಪಾಪಕ್ಕೆ ನೀನೇ ಹೊಣೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ರತ್ನಾಕರನಿಗೆ ತುಂಬ ಆಶ್ಚರ್ಯವಾಗುತ್ತೆ. ಹತಾಶನಾಗಿ ಋಷಿಗಳಲ್ಲಿಗೆ ಬಂದು ತನಗೆ ದಾರಿ ತೋರಿಸುವಂತೆ ದೀನವಾಗಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಈ ಬದಲಾವಣೆಯನ್ನು ಕಂಡ ಋಷಿಗಳಿಗೆ ಬಹಳ ಖುಷಿಯಾಗುತ್ತೆ. ನೀನು ಇಲ್ಲಿಯೇ ಕುಳಿತು ರಾಮ ರಾಮ ಎಂದು ಜಪಿಸುತ್ತಿರು. ಆ ರಾಮನಾಮವೇ ನಿನಗೆ ದಾರಿದೀಪವಾಗುತ್ತದೆ. ರತ್ನಾಕರ ಹೇಳ್ತಾನೆ, ನಾನು ಆ ಪದವನ್ನೇ ಕೇಳಿಲ್ಲ. ಅದರ ಉಚ್ಚಾರಣೆ ತುಂಬ ಕಷ್ಟ. ಗಿಡ ಮರಗಳ ನಡುವೆ ಬೆಳೆದಿರೋ ನನಗೆ ಆ ಪದದ ಉಚ್ಚಾರಣೆ ಹೇಗೆ ಬರುತ್ತೆ? ಋಷಿಗಳು ನಗುತ್ತಾ ಹೇಳ್ತಾರೆ, ಹಾಗಾದ್ರೆ ಮರ ಮರ ಅಂತ ಜಪಿಸ್ತಾ ಇರು. ಆ ಪದಾನೇ ರಾಮ ರಾಮ ಎಂದು ಹೇಳಲು ನಿನಗೆ ಸುಲಭವಾಗಿಸುತ್ತೆ. ಆ ನಾಮವನ್ನೇ ಜಪಿಸುತ್ತಾ ರತ್ನಾಕರ ಅಲ್ಲೇ ಕುಳಿತುಕೊಳ್ತಾನೆ. ಹಾಗೆ ಸಂವತ್ಸರಗಳು ಅಳಿದು ಹೋಗುತ್ತವೆ. ಮಳೆ, ಬಿಸಿಲು, ಚಳಿ, ಗಾಳಿ ಯಾವುದರ ಅರಿವೇ ಇಲ್ಲದೆ ಹಸಿವು ಬಾಯಾರಿಕೆಯನ್ನು ಮರೆತು ಧ್ಯಾನದಲ್ಲಿ ಮೈ ಮರೆತು ಹೋಗುತ್ತಾನೆ. ಅವನ ಮೈಯೆಲ್ಲ ಧೂಳು ಕಡ್ಡಿಯಿಂದ ಆವರಿಸಲು ಶುರುವಾಗುತ್ತೆ. ಆ ಧೂಳು ಅವನ ಮೈ ಮೇಲೆ ಹುತ್ತದ ರೂಪದಲ್ಲಿ ಬೆಳೆದಿರುತ್ತೆ. ಯಾವುದರ ಪರಿವೆಯೇ ಇಲ್ಲದೆ ಧ್ಯಾನದಲ್ಲಿ ಮುಳುಗಿ ಹೋಗಿರುತ್ತಾನೆ. ಮರ ಮರ ಎಂಬ ಉಚ್ಚಾರಣೆಯೇ ರಾಮ ರಾಮ ಎಂಬ ತಾರಕ ಮಂತ್ರ ರೂಪದಲ್ಲಿ ಮಾರ್ಪಾಟಾಗಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿರುತ್ತದೆ. ಎಷ್ಟೋ ವರ್ಷಗಳ ನಂತರ ಅತ್ತ ಬಂದ ಸಪ್ತರ್ಷಿಗಳಿಗೆ ರತ್ನಾಕರ ನೆನಪಾಗ್ತಾನೆ. ಅವರು ಉಪದೇಶ ಮಾಡಿದ ಸ್ಥಳದಲ್ಲಿ ಒಂದು ದೊಡ್ಡ ಹುತ್ತ ಬೆಳೆದಿರುತ್ತೆ. ಆ ಹುತ್ತದಿಂದ ದಿವ್ಯ ರಾಮನಾಮ ಕೇಳಿಸುತ್ತೆ. ತುಂಬ ಸಂತೋಷಗೊಂಡು ರತ್ನಾಕರ ಬಾ ಎಂದು ಹುತ್ತದ ಬಾಯಲ್ಲಿ ಕರೆಯುತ್ತಾರೆ. ಹುತ್ತವನು ಸೀಳಿಕೊಂಡು ಬೇಡ ಹೊರಗೆ ಬರ್ತಾನೆ. ಈಗ ಅವನು ಬೇಡನಾಗಿ ಉಳಿದಿರುವುದಿಲ್ಲ, ದಿವ್ಯ ಪುರುಷನಾಗಿರುತ್ತಾನೆ. ಭಕ್ತಿಯಿಂದ ರಾಮನಾಮ ಜಪಿಸುತ್ತಾ ಋಷಿಗಳ ಕಾಲನ್ನು ಮುಟ್ಟಿ ನಮಸ್ಕರಿಸುತ್ತಾನೆ. ಋಷಿಗಳು ಗೌರವದಿಂದ ರತ್ನಾಕರನಿಗೆ ಹೇಳ್ತಾರೆ, ಬಲೆ ಬಲೆ ಪರಮ ಭಕ್ತ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಹುತ್ತ ಎಂದರೆ ವಾಲ್ಮೀಕದಿಂದ ಹೊರಬಂದಿರುವುದರಿಂದ ಇನ್ಮೇಲೆ ನೀನು ವಾಲ್ಮೀಕಿ ಮುನಿಯಾಗಿರುವೆ. ನಿನಗೆ ಪರಬ್ರಹ್ಮನೇ ಪರಮ ಜ್ಞಾನದ ಬೆಳಕನ್ನು ತೋರಿಸುವರು ಅಂತ ಹೇಳಿ ಅಲ್ಲಿಂದ ನಿರ್ಗಮಿಸ್ತಾರೆ. ಇದಾಗಿತ್ತು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಚಿಕ್ಕ ಪರಿಚಯ. ರಾಮಾಯಣ ರಚನೆಗೆ ಕಾರಣವಾದ ಕ್ರೌಂಚ ಪಕ್ಷಿಯ ಉದಾತ್ತತೆ ಬಗ್ಗೆ ನಿಮಗೆಲ್ಲ ಹೇಳುವ ಪ್ರಯತ್ನ ಮಾಡ್ತೀನಿ. ನಾರದ ಮುನಿಗಳು ಸರ್ವೋತ್ತಮನಾದ ಭಗವಂತ ರಾಮನ ಮಹಿಮೆಯನ್ನು ಹೇಳಿ ನಿರ್ಗಮಿಸಿದ ವೇಳೆಗೆ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯ ತೀರಕ್ಕೆ ಹೋಗಿ ಶ್ರೀ ನಾರದರ ಮಾತುಗಳ ಮೇಲೆ ಧ್ಯಾನಿಸಲು ಕುಳಿತುಕೊಳ್ತಾರೆ. ಅರಣ್ಯದಲ್ಲಿ ಕುಳಿತ ಅವರಿಗೆ ಕ್ರೌಂಚ ಪಕ್ಷಿಗಳ ಜೋಡಿಯೊಂದು ಕಾಣಿಸುತ್ತೆ. ಆ ಹೆಣ್ಣು ಗಂಡು ಕ್ರೌಂಚ ಪಕ್ಷಿಗಳೆರಡು ತಮ್ಮದೇ ಆದ ದಾಂಪತ್ಯ ಲೀಲೆಯಲ್ಲಿ ಮುಳುಗಿರುತ್ತೆ. ಪ್ರಕೃತಿಯ ಈ ಸೌಂದರ್ಯವನ್ನು ನೋಡಿ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬಾ ಸಂತೋಷವಾಗುತ್ತೆ. ಇಷ್ಟರಲ್ಲೇ ಬೇಡನೊಬ್ಬ ಹಠಾತ್ತನೆ ಗಂಡು ಪಕ್ಷಿಗೆ ಬಾಣ ಹೊಡೆದು ಕೆಳಗೆ ಉರುಳಿಸ್ತಾನೆ. ಕೆಳಗೆ ಬಿದ್ದ ಆ ಗಂಡು ಪಕ್ಷಿ ನೋವಿನಿಂದ ವಿಲ ವಿಲ ಎಂದು ಒದ್ದಾಡುತ್ತಿರುತ್ತೆ. ಇದನ್ನು ನೋಡಿದ ಹೆಣ್ಣು ಪಕ್ಷಿ ಆ ಗಂಡು ಕ್ರೌಂಚದ ಮೇಲೆ ತನ್ನ ರೆಕ್ಕೆಯನ್ನು ಬಡಿತಾ ಅತೀವ ದುಃಖದಲ್ಲಿ ಹಾರಾಡ್ತಾ ಕಣ್ಣೀರು ಹಾಕ್ತಿರುತ್ತೆ. ಈ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡಿದ ವಾಲ್ಮೀಕಿ ಮಹರ್ಷಿಯ ಮನಸ್ಸು ಅತೀವ ದುಃಖದಲ್ಲಿ ಮುಳುಗಿರುತ್ತೆ. ಆ ಬೇಡನ ಮೇಲೆ ಕೋಪ ಉಂಟಾಗುತ್ತೆ. ಅವರು ಬೇಡನತ್ತ ನೋಡುತ್ತಾ ಹೇಳ್ತಾರೆ, ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧಿ ಕಾಮಮೋಹಿತಂ. ಅಂದರೆ ಪಕ್ಷಿಗಳ ಕೊಲೆಗಾರನೇ ತನ್ನ ಜೊತೆಗಾತಿಯನ್ನು ತೃಪ್ತಿಪಡಿಸುವುದರಲ್ಲಿ ತೊಡಗಿದ್ದ ಒಂದು ಮುಗ್ಧ ಜೀವಿಯನ್ನು ಹೃದಯ ಶೂನ್ಯವಾಗಿ ಕೊಂದಿರುವ ನಿನಗೆ ಅಂತ್ಯವಿಲ್ಲದಷ್ಟು ಕಾಲ ಮನಃಶಾಂತಿ ಲಭಿಸದಿರಲಿ ಎಂದು ಶಪಿಸ್ತಾರೆ. ಹೀಗೆ ಶಪಿಸಿದ ಹಿಂದೆಯೇ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬಾನೇ ಬೇಜಾರಾಗಲು ಶುರುವಾಗುತ್ತೆ. ನಾನ್ಯಾಕೆ ಶಾಪ ಕೊಡಬೇಕಿತ್ತು ಅನ್ನೋ ಪಶ್ಚಾತ್ತಾಪ ಮಹರ್ಷಿಗಳ ಹೃದಯದಲ್ಲಿ ಮೂಡುವುದಕ್ಕೆ ಶುರುವಾಗುತ್ತೆ. ತಮ್ಮ ಬಾಯಿಂದ ಹೊರಬಂದ ಶಾಪವು ಒಂದು ಅದ್ಭುತವಾದ ಕಾವ್ಯಮಯ ಛಂದಸ್ಸಿನಲ್ಲಿರುವುದನ್ನು ಗಮನಿಸಿ ಅವರು ಆಶ್ಚರ್ಯಚಕಿತರಾಗ್ತಾರೆ. ಹೀಗಾಗಿ ತಮ್ಮ ಶಿಷ್ಯರಾದ ಭಾರದ್ವಾಜರನ್ನು ಉದ್ದೇಶಿಸಿ ವಾಲ್ಮೀಕಿಯವರು, ನನ್ನ ದುಃಖದಿಂದ ಪ್ರತಿ ಸಾಲಿನಲ್ಲಿ 8 ಅಕ್ಷರಗಳುಳ್ಳ ಚತುಷ್ಪದಿಯೊಂದು ವ್ಯಕ್ತವಾಗಿದೆ.
ಶೋಕದಿಂದಾಗಿ ಅದ್ಭುತವಾದ ಶ್ಲೋಕವೊಂದು ರಚನೆಯಾಗಿದೆ. ಕರುಣಾಭಾವವಿಲ್ಲದೆ ನೈಜ ಕಾವ್ಯಮಯ ಅಭಿವ್ಯಕ್ತಿಯು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಇದೇ ಯೋಚನೆಯಲ್ಲಿ ಮುಳುಗಿದ್ದ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದ ಅವರು ಬೇಡನಿಗೆ ತಾವು ಕೊಟ್ಟ ಶಾಪವನ್ನು ಕುರಿತು ಧ್ಯಾನಿಸಲು ಕುಳಿತುಕೊಳ್ತಾರೆ. ಅದೇ ಸಮಯಕ್ಕೆ ವಾಲ್ಮೀಕಿ ಮಹರ್ಷಿಗಳ ಮುಂದೆ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷವಾಗ್ತಾರೆ. ಮಹರ್ಷಿಗಳು ತಮ್ಮ ತಲ್ಲಣ ವ್ಯಕ್ತಪಡಿಸ್ತಾರೆ. ಪ್ರಶ್ನೆಗೆ ಉತ್ತರವಾಗಿ ಬ್ರಹ್ಮದೇವರು ಹೇಳ್ತಾರೆ, ಋಷಿವರ್ಯ, ವ್ಯಥೆಪಡಬೇಡ. ನೀನು ಕೋಪದಲ್ಲಿ ನುಡಿದ ಶಬ್ದಗಳು ನನ್ನ ಶಬ್ದಗಳೇ ಆಗಿದ್ದವು. ಅದು ಹೇಗೆ ಎಂದು ಈಗ ವಿವರಿಸ್ತೇನೆ ನೋಡಿ. ಮಾನಿಷಾದ ಪ್ರತಿಷ್ಠಾಂ ಮಗಮಃ ಶಾಶ್ವತಿ ಸಮಃ ಯತ್ ಕ್ರೌಂಚ ಮಿಥುನಾದೇಕಂ ಅವದೇಹಿ ಕಾಮಮೋಹಿತ. ಈ ನಿಷಾದ ಎಂದರೆ ಒಂದು ಅರ್ಥ ಬೇಡ ಅಂತ, ಇನ್ನೊಂದು ಅರ್ಥ ಮಾ ಎಂದರೆ ಲಕ್ಷ್ಮೀದೇವಿ. ಇಲ್ಲಿ ಮಾ ನಿಷಾದ ಎಂದರೆ ಲಕ್ಷ್ಮೀ ಸಮೇತ ಶ್ರೀನಿವಾಸ, ಅಂದರೆ ಸೀತಾ ಸಮೇತ ರಾಮ ಎಂದು ಅರ್ಥ. ಈ ಶ್ಲೋಕದ ಅರ್ಥ ಬದಲಿಸಿ ನೋಡಿದ್ರೆ ಹೀಗೆ ಬರುತ್ತೆ. ಕಾಮಮೋಹಿತವಾಗಿರುವ ರಾಕ್ಷಸ ಜೋಡಿಯಾದ ರಾವಣ ಮಂಡೋದರಿಗಳಲ್ಲಿ ರಾವಣನೆಂಬ ಕ್ರೌಂಚ ಪಕ್ಷಿಯನ್ನು ನಿನ್ನ ಬಾಣಗಳಿಂದ ಹೊರಡುರುಳಿಸಿದ ರಾಮನೇ ನಿನಗೆ ಮಂಗಳವಾಗಲಿ ಎಂದು ಬದಲಾಗುತ್ತೆ. ಬ್ರಹ್ಮ ಈ ರೀತಿ ಹೇಳಿದ ಮೇಲೆ ವಾಲ್ಮೀಕಿ ಮಹರ್ಷಿಗಳಿಗೆ ಸಂತೋಷವಾಗುತ್ತೆ. ಬ್ರಹ್ಮದೇವರು ವಾಲ್ಮೀಕಿ ಮಹರ್ಷಿಗಳಿಗೆ ನಿಶ್ಚಯವಾಗಿ ಜಗತ್ತಿನ ಸರ್ವೋನ್ನತ ಕಲ್ಯಾಣಕ್ಕಾಗಿ ಉದ್ದೇಶಿತವಾಗಿರುವ ಭಗವಾನ್ ರಾಮಚಂದ್ರನ ಜೀವನ ಶ್ರೇಷ್ಠ ಅಲೌಕಿಕ ಲೀಲೆಗಳ ಇತಿಹಾಸ ರಾಮಾಯಣ ರಚನೆ ಮಾಡಲು ಆಜ್ಞಾಪಿಸುತ್ತಾರೆ. ಹಾಗೂ ನೀನು ರಾಮಾಯಣ ರಚಿಸುವ ಸಂದರ್ಭದಲ್ಲಿ ಆತಂಕಗೊಳ್ಳುವ ಯಾವ ಕಾರಣವೂ ಇಲ್ಲ, ಏಕೆಂದರೆ ನನ್ನ ವರಬಲದಿಂದಾಗಿ ನಿಮಗೆ ತಿಳಿಯದಿರುವ ಎಲ್ಲವೂ ನಿಮ್ಮ ಹೃದಯದೊಳಗೆ ಸ್ಪಷ್ಟವಾಗಿ ಗೋಚರವಾಗುವುದು. ಹೀಗೆ ನನ್ನ ಅನುಗ್ರಹದಿಂದ ರಾಮಾಯಣದ ನಿಮ್ಮ ನಿರೂಪಣೆಯು ದೋಷರಹಿತವಾಗುವುದು. ಅಷ್ಟೇ ಅಲ್ಲ, ನಿನ್ನನ್ನು ಆದಿಕವಿ ಎಂದು ಗುರುತಿಸಿ ಈ ಭೂಮಂಡಲ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೂ ಈ ರಾಮಾಯಣ ಕಥೆ ಜನಪ್ರಚಾರದಲ್ಲಿರುತ್ತೆ. ನಿನಗೆ ನನ್ನ ಲೋಕದಲ್ಲಿ ಚಿರಾಯುವಿನ ಸ್ನಾನ ಸಿಗುತ್ತೆ. ನಿನ್ನಲ್ಲಿ ಮಹತ್ಕಾರ್ಯ ಶಕ್ತಿ ಉದ್ಭವವಾಗಲಿ. ನಿನ್ನಿಂದ ರಚಿಸಲ್ಪಡುವ ಈ ಮಹಾಕಾವ್ಯ ಯುಗ ಯುಗಾಂತರದವರೆಗೂ ಜನರ ಬಾಯಲ್ಲಿ ನೆನೆಯಲಿ ಅಂತ ಹೇಳಿ ಅಲ್ಲಿಂದ ಅಂತರ್ಧಾನರಾಗ್ತಾರೆ. ಬ್ರಹ್ಮದೇವರ ವಾಣಿಯ ಆದೇಶದಂತೆ ಮಹರ್ಷಿಗಳು ಬರೆಯಲಾರಂಭಿಸ್ತಾರೆ. ಈ ರಾಮಚಂದ್ರನ ದಿವ್ಯ ಕಥಾಮೃತಧಾರೆ ಕಾವ್ಯಗಂಗೆಯ ರೂಪದಲ್ಲಿ ಮಹರ್ಷಿಗಳ ಮನಸ್ಸಿನಲ್ಲಿ ಹೊರಹೊಮ್ಮಲಿಕ್ಕೆ ಶುರುವಾಗುತ್ತೆ. ಹೀಗೆ 24,000 ಶ್ಲೋಕಗಳ ರಾಮಾಯಣವನ್ನ ರಚಿಸ್ತಾರೆ. ಅಯೋಧ್ಯ ನಗರದ ವೈಶಿಷ್ಟ್ಯದ ಬಗ್ಗೆ ಹಾಗೂ ಅಲ್ಲಿನ ಪ್ರಜೆಗಳು ಪ್ರಭುವಿನ ಪರಿಪಾಲನೆ ಹೇಗಿತ್ತು ಎಂಬುದರ ಬಗ್ಗೆ ತಿಳಿಯೋಣ. ಪೂರ್ವ ಕಾಲದಲ್ಲಿ ಕೋಸಲ ಎಂಬ ರಾಜ್ಯವಿತ್ತು. ಬಹಳ ಕಾಲಗಳಿಂದ ಅನೇಕ ಮಂದಿ ರಾಜರ ಕೀರ್ತಿವಂತ ಆಳ್ವಿಕೆಗೆ ಹೆಸರುವಾಸಿಯಾಗಿತ್ತು. ಸರಯೂ ನದಿ ತೀರದಲ್ಲಿ ಕಂಗೊಳಿಸುವ ಈ ರಾಜಧಾನಿಯೇ ಅಯೋಧ್ಯ. ಈ ಅಯೋಧ್ಯ ನಗರವನ್ನು ತನ್ನ ಸಂಕಲ್ಪ ಫಲದಿಂದ ರಚಿಸಿದವನು ಮನುಚಕ್ರವರ್ತಿ. 12 ಯೋಜನೆಗಳಷ್ಟು ಉದ್ದ, 3 ಯೋಜನೆಗಳಷ್ಟು ಅಗಲಗಳಲ್ಲಿ ಶತ್ರುಭೇದ್ಯಕ್ಕಾಗಿ ನಗರದ ಸುತ್ತಲೂ ಎತ್ತರವಾದ ಕೋಟೆಗಳನ್ನು ನಿರ್ಮಿಸಿ ನಗರವನ್ನು ಸುಭದ್ರಗೊಳಿಸಲಾಗಿತ್ತು. ಅಯೋಧ್ಯೆಯ ಮಧ್ಯೆಯಲ್ಲಿ ರಾಜ ಅರಮನೆಯಿತ್ತು. ಇದರಲ್ಲಿ ದಶರಥ ಮಹಾರಾಜ ವಾಸವಿದ್ದ. ಇದರ ಸುತ್ತಲೂ ಸೇನಾಧಿಪತಿಗಳು, ಕವಿಗಳು, ರಾಜಪುರೋಹಿತರು, ಇತರ ಮುಖ್ಯ ವ್ಯಕ್ತಿಗಳು ನಿವಾಸವಿದ್ದರು. ವಿಸ್ತಾರವಾದ ರಾಜಮಾರ್ಗಗಳಲ್ಲಿ ಸಾಲು ಸಾಲಾಗಿ ಮಳಿಗೆಗಳು ಇದ್ದವು. ಅಯೋಧ್ಯೆಯು ಮುತ್ತು ರತ್ನ ಮಾಣಿಕ್ಯಗಳಿಗೆ ಹೆಸರುವಾಸಿಯಾಗಿತ್ತು. ಸಾಕಷ್ಟು ಹೋಮಶಾಲೆಗಳು, ನೃತ್ಯಶಾಲೆಗಳು, ಶಿಕ್ಷಣ ಭವನಗಳು ನಿರ್ಮಿತವಾಗಿತ್ತು. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಅಯೋಧ್ಯೆಯ ಜನರು ಸದಾ ಸುಖ, ಶಾಂತಿ, ದಯ, ದಾಕ್ಷಿಣ್ಯ, ನೆಮ್ಮದಿಯಿಂದ ಇದ್ದರು. ಪ್ರತಿಯೊಬ್ಬರೂ ಧರ್ಮವನ್ನು ತಿಳಿದವರೂ ಆಗಿದ್ದರು ಹಾಗೂ ಪ್ರತಿಯೊಬ್ಬರೂ ತೃಪ್ತರಾಗಿದ್ದರು. ಪ್ರತಿಯೊಬ್ಬರೂ ಧನವಂತರೇ ಆಗಿದ್ದರು. ಹಸುಗಳು, ಕುದುರೆಗಳು, ಧನ ಧಾನ್ಯದಿಂದ ಇದ್ದವರಾಗಿದ್ದರು. ಪ್ರತಿಯೊಬ್ಬರೂ ಕುಟುಂಬಿಯಾಗಿದ್ದರು. ಅಲ್ಲಿ ಅಯೋಧ್ಯ ನಗರದಲ್ಲಿ ವ್ಯವಸಾಯ ಸಮೃದ್ಧಿಯಾಗಿತ್ತು. ಧಾನ್ಯಗಳು, ಕಬ್ಬು ಯಥೇಚ್ಛವಾಗಿ ಬೆಳೆದಿತ್ತು. ನೀರು ತುಂಬಿ ತುಳುಕುತ್ತಿತ್ತು. ಯಾವಾಗಲೂ ಸಾಧು ಸಂತರಿಂದ, ಋಷಿ ಮುನಿಗಳಿಂದ ಜನರಿಗೆ ಧರ್ಮ ಬೋಧನೆ ನಡೆಯುತ್ತಿತ್ತು. ಸದಾಕಾಲ ವೀಣನಾದ, ಬೇದಿ, ಮೃದಂಗಗಳ ಧ್ವನಿ ಕೇಳಿಸುತ್ತಿತ್ತು. ಅಲ್ಲಿ ದೀನರಾಗಲಿ ಅನಾರೋಗ್ಯಗಳಾಗಲಿ ಯಾರೂ ಇರಲಿಲ್ಲ. ಬ್ರಾಹ್ಮಣರೆಲ್ಲ ಸರ್ವೇ ಜನೋ ಸುಖಿನೋ ಭವಂತು ಎಂಬ ತತ್ವನ ನಿತ್ಯ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಂಡವರಾಗಿದ್ದರು.
ಇಷ್ಟು ಅದ್ಭುತವಾಗಿರುವ ಅಯೋಧ್ಯೆಯನ್ನು ಪಾಲಿಸುತ್ತಿರುವ ರಾಜನಾದ ದಶರಥನ ಬಗ್ಗೆ ಚಿಕ್ಕ ಪರಿಚಯ ಮಾಡಿಕೊಳ್ಳುವ. ರಘುವಂಶ ಪ್ರಜಾಪಾಲನೆಗೆ ಹೆಸರುವಾಸಿ. ಅದೇ ವಂಶದಲ್ಲಿ ಬಂದ ದಶರಥನೂ ಸಹ ವೇದಶಾಸ್ತ್ರಗಳನ್ನು ತಿಳಿದವನು, ಸತ್ಯನಿಷ್ಠನು, ಧರ್ಮಾರ್ಥ ಕಾರ್ಯಗಳನ್ನು ಅನುಸರಿಸುತ್ತಿದ್ದವನು, ದುಷ್ಟ ನಿಗ್ರಹ, ವೃಷಿ, ಜಯಪಾಲ, ಮಂತ್ರಪಾಲ, ವಿಜಯ, ಅರ್ಥ, ಸಾಧಕ, ಅಶೋಕ, ಸಮಂತ ಮೊದಲಾದವರು ರಾಜನಿಗೆ ರಾಜಕಾರ್ಯಗಳಿಗೆ ಸೂಕ್ತ ಸಲಹೆಗಳನ್ನು ನೀಡುತ್ತಿದ್ದ ಪ್ರಧಾನರು. ಪರಮ ಪುನೀತರಾದ ವಸಿಷ್ಠರು, ವಾಮದೇವರು ರಾಜಪುರೋಹಿತರಾಗಿದ್ದರು. ಅಷ್ಟೇ ಅಲ್ಲದೆ ಗೂಢಾಚಾರರು ಇದ್ದರು. ರಹಸ್ಯಗಳನ್ನು ಹಾಗೂ ಆಡಳಿತಗಳ ಬಗ್ಗೆ ಪ್ರಜೆಗಳ ಅಭಿಪ್ರಾಯವನ್ನು ರಾಜನಿಗೆ ತಿಳಿಸುತ್ತಿದ್ದರು. ರಘುವಂಶದ ಪರಂಪರೆಯಲ್ಲಿ ಇಕ್ಷು, ದೀಪ, ರಘು, ಅಜ ಮೊದಲಾದ ರಾಜರು ಧರ್ಮಕ್ಕೆ ಚ್ಯುತಿ ಬಾರದಂತೆ ಆಳಿ ಅಪಾರವಾದ ಹೆಸರು ಪಡೆದವರು. ದಶರಥನ ರಥವು ಬ್ರಹ್ಮನಗರ, ಇಂದ್ರಲೋಕ, ಯಮಲೋಕ, ವರುಣ, ಕುಬೇರ, ಈಶ್ವರ ಅಷ್ಟದಿಕ್ಪಾಲಕರೊಂದಿಗೆ ನಾಗಲೋಕ ಹೋಗಿ ಬರುತ್ತಿದ್ದರಿಂದ ದಶರಥ ಎಂದೇ ಪ್ರಖ್ಯಾತನಾಗಿದ್ದ. ದಶರಥ ಮಹಾರಾಜನಿಗೆ ಕೌಸಲ್ಯ, ಕೈಕೆ, ಸುಮಿತ್ರ ಎಂಬ ರಾಣಿಯರು. ದಶರಥ ಅಜಾತ ಶತ್ರು. ಈತನ ಪ್ರತಾಪ ಅಷ್ಟದಿಕ್ಕುಗಳಲ್ಲಿ ಪ್ರಜ್ವಲಿಸುತ್ತಿತ್ತು. ದಶರಥನನ್ನು ಎದುರಿಸಲು ಶತ್ರು ರಾಜರು ಹೆದರುತ್ತಿದ್ದರು. ಸ್ನೇಹಿತರೆ, ಇದು ಅಯೋಧ್ಯೆಯ ಬಗ್ಗೆ ಹಾಗೂ ದಶರಥ ಮಹಾರಾಜನ ಬಗ್ಗೆ ಒಂದು ಚಿಕ್ಕ ಪರಿಚಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿನ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.